ಯುದ್ಧ ಪೀಡಿತ ಇರಾನ್ನಲ್ಲಿ ಸಿಲುಕಿದ್ದ ಭಾರತೀಯರನ್ನ ಹೊತ್ತ ಎರಡನೇ ವಿಮಾನ ಭಾರತಕ್ಕೆ ಮರಳಿದೆ. ಈ ವಿಮಾನದಲ್ಲಿ ಭಾರತದ ರಾಯಭಾರಿಗಳ ಕುಟುಂಬದವರು ಬಂದ ಮಾಹಿತಿ ಇದೆ. ಇರಾನ್ನಲ್ಲಿರುವ ಭಾರತೀಯರನ್ನ ಕರೆತರಲು ಆಪರೇಷನ್ ಸಿಂಧು ಕಾರ್ಯಾಚರಣೆ ನಡೆಸಲಾಗಿದ್ದು, ಭಾರತಕ್ಕೆ 110 ವಿದ್ಯಾರ್ಥಿಗಳನ್ನ ವಾಪಸ್ ಕರೆತರಲಾಗಿದೆ. ಇರಾನ್ನಿಂದ ಅರ್ಮೇನಿಯಾಗೆ ವಿದ್ಯಾರ್ಥಿಗಳನ್ನ ಸ್ಥಳಾಂತರಿಸಿ ಅಲ್ಲಿಂದ ವಿಶೇಷ ವಿಮಾನದ ಮೂಲಕ ದೆಹಲಿಗೆ ವಿದ್ಯಾರ್ಥಿಗಳನ್ನ ಕರೆತರಲಾಗಿದೆ. ಇಸ್ರೇಲ್ನಲ್ಲಿ ಸಿಲುಕಿದ್ದ 18 ಕನ್ನಡಿಗರು ಕೊನೆಗೂ ತಾಯ್ನಾಡಿಗೆ ವಾಪಸ್ಸಾಗಿದ್ದಾರೆ. ಕುವೈತ್ನಿಂದ ಮುಂಬೈಗೆ ಬಂದು ಅಲ್ಲಿಂದ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಏರ್ ಇಂಡಿಯಾ ವಿಮಾನದಲ್ಲಿ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ 18 ಕನ್ನಡಿಗರು ಬಂದಿಳಿದಿದ್ದು ನಿಟ್ಟುಸಿರು ಬಿಟ್ಟಿದ್ದಾರೆ. ಏರ್ ಇಂಡಿಯಾ ವಿಮಾನ ಪತನಗೊಂಡ ಸ್ಥಳದಲ್ಲಿ ಸುಮಾರು 800 ಗ್ರಾಮದ ಚಿನ್ನದ ಆಭರಣ ಮತ್ತು 70,000 ರೂಪಾಯಿ ನಗದು, ಪಾಸ್ಪೋರ್ಟ್ಗಳು ಪತ್ತೆಯಾಗಿವೆ. ಉದ್ಯಮಿ ರಾಕೇಶ್ ಪಟೇಲ್ ಮತ್ತು ಸ್ನೇಹಿತರು ದುರಂತ ಸ್ಥಳದಲ್ಲಿ ಸಿಕ್ಕ ಈ ವಸ್ತುಗಳನ್ನ ಹೆಕ್ಕಿದ್ದಾರೆ. ಬಳಿಕ ಎಲ್ಲವನ್ನೂ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಗುಜರಾತ್ ವಿಮಾನ ದುರಂತ ಸಂಭವಿಸಿ ಇಂದಿಗೆ 8 ದಿನ ಕಳೆದಿದೆ. ದುರಂತದ ತನಿಖೆಯು ಚುರುಕುಗೊಂಡಿದೆ. ಬೋಯಿಂಗ್ ಸಂಸ್ಥೆಯ ತಂಡವು ದುರಂತ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದು, ವಿಮಾನಕ್ಕೆ ಏನಾಗಿತ್ತು ಅನ್ನೋದರ ಕುರಿತು ತನಿಖೆಯನ್ನ ನಡೆಸ್ತಾ ಇದೆ. ಈ ಮಧ್ಯೆ ದುರಂತ ಸ್ಥಳದಲ್ಲಿ ಪತ್ತೆಯಾಗಿದ್ದ ಬ್ಲಾಕ್ ಬಾಕ್ಸ್ಗೆ ಡ್ಯಾಮೇಜ್ ಆಗಿದೆ ಅಂತ ಕೆಲ ಮಾಧ್ಯಮಗಳು ವರದಿ ಮಾಡಿದೆ. ಸಾಮಾನ್ಯವಾಗಿ ವಿಮಾನ ಪತನದಂತಹ ಪ್ರಕರಣಗಳಲ್ಲಿ ಬ್ಲಾಕ್ ಬಾಕ್ಸ್ಗೆ ಹಾನಿಯಾಗಲ್ಲ. ಆದ್ರೆ ಇಲ್ಲಿ ಬ್ಲಾಕ್ ಬಾಕ್ಸ್ ಹಾನಿಯಾಗಿದ್ದು ಅದನ್ನ ವಿದೇಶಕ್ಕೆ ಅಂದ್ರೆ ಅಮೆರಿಕಕ್ಕೆ ಕಳುಹಿಸಿ ಕೊಡಲಾಗುತ್ತೆ ಅಂತ ವರದಿಯಾಗಿತ್ತು. ಆದ್ರೆ ಕೇಂದ್ರ ವಿಮಾನಯಾನ ಸಚಿವಾಲಯ ತನಿಖೆಗಾಗಿ ಬ್ಲಾಕ್ ಬಾಕ್ಸ್ ಅನ್ನ ವಿದೇಶಕ್ಕೆ ಕಳುಹಿಸಿ ಕೊಡಬೇಕಾ ಬೇಡವಾ ಅನ್ನೋದನ್ನ ಇನ್ನೂ ನಿರ್ಧರಿಸಿಲ್ಲ ಅಂತ ತಿಳಿಸಿದೆ. ಬೇಗೂರು ಬಳಿ ಖಾಸಗಿ ಅಪಾರ್ಟ್ಮೆಂಟ್ನ ಮಳೆ ನೀರು ಇಂಗುಗುಂಡಿಯಲ್ಲಿ ಮನುಷ್ಯನ ಅಸ್ಥಿಪಂಜರ ಪತ್ತೆಯಾಗಿದೆ. ಈ ಸುದ್ದಿ ಕೇಳಿ ಇಡೀ ಬೆಂಗಳೂರು ಬೆಚ್ಚಿ ಬಿದ್ದಿದೆ. ಬೇಗೂರು ಬಳಿಯ ಅಪಾರ್ಟ್ಮೆಂಟ್ನ ಕೆಳಮಹಡಿ ಪಾರ್ಕಿಂಗ್ ಜಾಗದಲ್ಲಿ ಇಂಗುಗುಂಡಿ ನಿರ್ಮಿಸಲಾಗಿತ್ತು. 2012ನೇ ಇಸವಿಯಿಂದಲೂ ಸಹ ಈ ಇಂಗುಗುಂಡಿಯನ್ನ ಸ್ವಚ್ಛಗೊಳಿಸಿರಲಿಲ್ಲ. ಆದ್ರೆ ಜೂನ್ 16ರಂದು ಅಪಾರ್ಟ್ಮೆಂಟ್ ಸಿಬ್ಬಂದಿ ಇಂಗುಗುಂಡಿ ಸ್ವಚ್ಛಗೊಳಿಸಲು ಓರ್ವ ವ್ಯಕ್ತಿಯನ್ನ ಕರೆಸಿದ್ರು. ಸ್ವಚ್ಛತೆಗೆ ಬಂದಿದ್ದ ವ್ಯಕ್ತಿ ಇಂಗುಗುಂಡಿಗೆ ಇಳಿದ ವೇಳೆ ಅಸ್ಥಿಪಂಜರ ಪತ್ತೆಯಾಗಿದೆ. ಬೇಗೂರು ಪೊಲೀಸರು ಸ್ಥಳ ಪರಿಶೀಲನೆ ನಡೆಸಿ ಅಸ್ಥಿಪಂಜರವನ್ನ ವಶಕ್ಕೆ ಪಡೆದಿದ್ದಾರೆ. ಅಸ್ಥಿಪಂಜರ ಯಾರದ್ದು ಅನ್ನೋದನ್ನ ಪತ್ತೆ ಹಚ್ಚಲು FSLಗೆ ಕಳುಹಿಸಲಾಗಿದೆ. TV9 ನೆಟ್ವರ್ಕ್ನ 2ನೇ ಅಂತಾರಾಷ್ಟ್ರೀಯ ನ್ಯೂಸ್ 9 ಜಾಗತಿಕ ಶೃಂಗಸಭೆಗೆ ಚಾಲನೆ ಸಿಕ್ಕಿದೆ. ಶೃಂಗಸಭೆಯಲ್ಲಿ ಭಾರತ UAE ನಡುವಿನ ವ್ಯಾಪಾರ, ಹೂಡಿಕೆ, ಸಾಂಸ್ಕೃತಿಕ ಸಂಬಂಧ, ಅಭಿವೃದ್ಧಿ, AI, ವಿಜ್ಞಾನ ತಂತ್ರಜ್ಞಾನ ಸೇರಿದಂತೆ ಹಲವು ವಿಚಾರಗಳ ಕುರಿತು ಚರ್ಚೆ ನಡೆಯಲಿದೆ. ಶೃಂಗಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್, ತೈಲದ ಹೊರತಾಗಿ ಭಾರತವು UAE ಜೊತೆಗೆ ಬಲವಾದ ಪಾಲುದಾರಿಕೆ ಹೊಂದಿದೆ ಎಂದಿದ್ದಾರೆ. India and the UAE are bound by history, enriched by culture and powered by ambition. From ancient trade routes to modern strategic corridors, India and the UAE have walked together. Today, we celebrate that journey and look ahead to newer frontiers. ಸೂಪರ್ ಸ್ಟಾರ್ ಉದ್ಯಮಿಯಾಗಿ ಬದಲಾಗಿರುವ ಬಾಲಿವುಡ್ ನಟ ವಿವೇಕ್ ಒಬೆರಾಯ್ TV9 ನೆಟ್ವರ್ಕ್ನ 2ನೇ ಅಂತಾರಾಷ್ಟ್ರೀಯ ನ್ಯೂಸ್ 9 ಜಾಗತಿಕ ಶೃಂಗಸಭೆಯಲ್ಲಿ ಹಣ ಗಳಿಸುವ ಸೂತ್ರವನ್ನ ಬಿಚ್ಚಿಟ್ಟಿದ್ದಾರೆ. ವಿವೇಕ್ B&W ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ಸ್ ಅನ್ನ ಸ್ಥಾಪಿಸಿ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಸಹ ಆಗಿರುವ ವಿವೇಕ್ ಒಬೆರಾಯ್ ಆಭರಣ ಮತ್ತು ತಂತ್ರಜ್ಞಾನ ವಲಯಗಳಲ್ಲೂ ಬಲವಾದ ಹಿಡಿತವನ್ನ ಸಾಧಿಸಿದ್ದಾರೆ. ತಮ್ಮ ಯಶಸ್ಸಿನ ಗುಟ್ಟು ಬಿಚ್ಚಿಟ್ಟ ವಿವೇಕ್ ಒಬೆರಾಯ್ 2 ವಿಷಯಗಳ ಬಗ್ಗೆ ಫೋಕಸ್ ಮಾಡಬೇಕು ಎಂದಿದ್ದಾರೆ. ನಾವು ಈಗ ಏನಾಗಿದ್ದೀವಿ, ಏನಾಗಲು ಬಯಸ್ತೀವಿ ಎನ್ನುವುದರ ಬಗ್ಗೆ ಗಮನ ಹರಿಸುವುದು ಮುಖ್ಯವಾಗುತ್ತೆ ಅಂತ ಹೇಳಿದ್ದಾರೆ. We're so obsessed with the scars of yesterday that we don't have time to look far at the horizon into the future and say, where do I want to be? Whether it's an organization, it's your personal life, you can sit in the driver's seat, calibrate, roll in a compass and move in the direction you choose.
ಮಧ್ಯಪ್ರದೇಶದ ಇಂದೋರ್ನಲ್ಲಾದ ಹನಿಮೂನ್ ಹತ್ಯೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ತಿದೆ. ರಾಜಾ ರಘುವಂಶಿ ಹತ್ಯೆಗೂ ಮುನ್ನ ಕೇವಲ 39 ದಿನದಲ್ಲಿ ಸಂಜಯ್ ಶರ್ಮಾ ಎಂಬಾತನಿಗೆ ಹಂತಕಿ ಸೋನಂ ಬರೋಬ್ಬರಿ 234 ಬಾರಿ ಕರೆ ಮಾಡಿದ್ದಾಳೆ. ಟ್ವಿಸ್ಟ್ ಏನಂದ್ರೆ ಪ್ರಿಯಕರ ರಾಜ್ ಕುಶ್ವಾಹ ಹೆಸರನ್ನೇ ಸಂಜಯ್ ಶರ್ಮಾ ಅಂತ ಬಳಸಿದ್ದು ತನಿಖೆಯಲ್ಲಿ ಬಯಲಾಗಿದೆ. ದೇಶದಲ್ಲಿ ಭಾಷಾ ವಿವಾದದ ನಡುವೆಯೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಸಂಚಲನ ಮೂಡಿಸಿದೆ. ಭಾರತದಲ್ಲಿ ಇಂಗ್ಲಿಷ್ ಮಾತನಾಡುವವರು ಶೀಘ್ರದಲ್ಲೇ ನಾಚಿಕೆ ಪಡುತ್ತಾರೆ ಎಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮವೊಂದರಲ್ಲಿ ಅಮಿತ್ ಶಾ ಹೇಳಿದ್ದಾರೆ. ನಮ್ಮ ದೇಶ ಸಂಸ್ಕೃತಿ ಮತ್ತು ಭಾಷೆ ಆಭರಣಗಳು ಇದ್ದಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ರೂಪಿಸಿದ ಪಂಚ ಪ್ರತಿಜ್ಞೆಗಳು ದೇಶದ 130 ಕೋಟಿ ಜನರ ಸಂಕಲ್ಪವಾಗಿದೆ ಎಂದು ಟಾಂಗ್ ಕೊಟ್ಟಿದ್ದಾರೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ 55ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಈ ಹಿನ್ನೆಲೆ ಕಾಂಗ್ರೆಸ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೇರಿ ಕಾಂಗ್ರೆಸ್ ನಾಯಕರುಗಳು ಶುಭಾಶಯಗಳ ಮಹಾಪೂರವನ್ನೇ ಹರಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಕೂಡ ಶುಭಾಶಯ ಕೋರಿದ್ದಾರೆ.